ನನಗೆ ಪುನೀತ್ ಅಂದ್ರೆ ಇಷ್ಟ. ಪುನೀತ್ ಯಾವ್ದೋ ಡೈಲಾಗ್ ಹೇಳು. ಗೊಂಬೆ ಹೇಳ್ತೈತಿ ಅನ್ನ ರಾಜ್ಕುಮಾರ ಉಸಿರವಾಗಿ ಇಷ್ಟ ಬರೋದಕ್ಕ. ನಿನ್ನ ಹೆಸರು? ಗಣೇಶ್. ಎಲ್ಲಿಂದ ಬರ್ತಿದ್ಯಾ? ಹಾ ಎಲ್ಲಿಂದ ಬರ್ತಿದ್ಯಾ? ಪುನೀತ್ ಸರ್ದು ಯಾವ ಮೂವಿ ಇಷ್ಟ? ಹಾ ಅಪ್ಪು ಸರ್ದು ಯಾವ ಮೂವಿ ಇಷ್ಟ? ಪುನೀತ್ ಅಂದ್ರೆ ಇಷ್ಟ. ಅಪ್ಪು ಸರ್ 50ನೇ ವರ್ಷದ ಬರ್ಡೇ ಇರುತ್ತೆ, ಎಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ? ಮೇಡಮ್, ನಾವು ಅಪ್ಪು ಸರ್ದು 50ನೇ ವರ್ಷಕ್ಕೆ ನಮ್ಮ ಡಾಕ್ಟರ್ ರಾಜ್ ಅಂಬಿ ಅಪ್ಪು ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಅನ್ನದಾನ ಮಾಡಿದ್ದೀವಿ. 1 ಕ್ವಿಂಟಲ್ ರೈಸು ಮತ್ತು ಒಂದು 50 kg ಕೇಸರಿ ಬಾತು, ಒಂದು 15 kg ಕೇಕ್ ಕಟ್ ಮಾಡಿ ನಾವು ಅಪ್ಪು ಸರ್ಗೆ ಅಭಿನಂದನೆ ಸಲ್ಲಿಸಿದ್ವಿ. ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ ಗೋಪಾಲಣ್ಣ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಎಲ್ಲ ಪ್ರತಿಯೊಂದು ಪ್ರೋಗ್ರಾಮನ್ನು ಇದು ಮಾಡಿದ್ವಿ. ಎಲ್ಲ ನಾವು ಇಲ್ಲಿ ಒಟ್ಟು 80 ಜನ ಬೀದಿ ವ್ಯಾಪಾರಿಗಳು ಅಂಗಡಿಗಳು ಆಗ್ತೀವಿ ಮೇಡಮ್. ನಮ್ಮದೇ ಆದ ಇವಾಗ ಡಾಕ್ಟರ್ ರಾಜ ಅಂಬಿ ಅಪ್ಪು ಅಭಿಮಾನಿಗಳ ಸಂಘ ಅಂದ್ಬಿಟ್ಟು ಸಂಘ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಘದ ಇದು ವತಿಯಿಂದ ಇವತ್ತು ವಿಜೃಂಭಣೆಯಿಂದ ಆಚರಿಸಿದ್ದೀವಿ ಎಲ್ಲ ಪ್ರೋಗ್ರಾಮ್. ಸೊ ಇಲ್ಲಿ ವ್ಯಾಪಾರ ಎಲ್ಲ ಹೇಗೆ ನಡೆಯುತ್ತೆ ಸರ್? ವ್ಯಾಪಾರ ಯಾರಿಗೂ ಏನು ಮೋಸ ಇಲ್ಲ ಮೇಡಮ್. ಇವಾಗ ಅವ್ರಿಗೂ ನಮಗೆ ಇವತ್ತು ಇಲ್ಲ ಅನ್ನೋದು ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ದುಃಖ ಆಗುತ್ತೆ. ಅಂದರೆ ಒಂದು ಕಡೆ ಏನಂದರೆ ಇವತ್ತು 80 ಕುಟುಂಬಗಳು, ಅದರಲ್ಲಿ ಒಂದೊಂದು ಫ್ಯಾಮಿಲಿಲಿ 4-5 ಜನ ವಾಸ ಮಾಡ್ತಾರೆ. ಪ್ರತಿಯೊಬ್ಬರು ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಜೀವನ ನಡೆಸ್ತಾ ಇದ್ದೀವಿ. ಇವತ್ತು ಫುಲ್ ಎಲ್ರಿಗೂ ವ್ಯಾಪಾರಕ್ಕೆ ಇವತ್ತು ದೇವ್ರೇನು ಕಮ್ಮಿ ಮಾಡಿಲ್ಲ. ಇವತ್ತು ನಾವು ಅವ್ರನ್ನ ಒಂದು ದೇವ್ರ ಸ್ಥಾನದಲ್ಲೇ ಇಟ್ಟು ನಾವು ಪ್ರತಿ ಇವಾಗ ವರ್ಷನೂ ನಾವು ಇವಾಗ ಬರ್ಡೇನೇ ಆಗಲಿ ಅವರು ಇದಾಗಿದ್ದ ದಿನನೇ ಆಗಲಿ ಎಲ್ಲ ಇದನ್ನು ನಾವು ಫಂಕ್ಷನ್ ಮಾಡ್ಕೊಂಡು ಜೋರಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೋ ನಾವು ಯಾರ ಹತ್ರನೂ ಇದು ಮಾಡಲ್ಲ. ನಮ್ಮ ಎಲ್ಲ ವ್ಯಾಪಾರಸ್ಥರುಗಳು ಕೈಯಿಂದ ಅವರೇ ಇದು ಮಾಡಿ ಅದಕ್ಕೆ ನಮಗೆ ಮೇಯ್ನು ನಮಗೆ ಏನಂದರೆ ನಮ್ಮ ಶಾಸಕರಾದ ಗೋಪಾಲಣ್ಣವರು ಎಲ್ಲದಕ್ಕೂ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಾವು ಹೇಳ್ಕೋಬೇಕು. ಥ್ಯಾಂಕ್ ಯು. ನಮ್ಮದು ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ನಾವು ಅವ್ರ ಅಪ್ಪ ತೀರೋದಾಗಿನಿಂದ ನಾವು ವ್ಯಾಪಾರ ಮಾಡ್ತಿದ್ವಿ. ಇವತ್ತಿಗೆ 13 ವರ್ಷ ಆಯಿತು. ಅವತ್ತಿನ ಮಾಡ್ತಿದ್ವಿ. ಅಪ್ಪು ಸರ್ ತೀರೋಗಿದ್ದಾರೆ ಅಂತ ನಮಗೆ ಅನ್ಸೋದಿಲ್ಲ. ಆದರೆ ಅವ್ರು ತೀರೋದ ಮೇಲೆ ನಾವು ಇಷ್ಟೊಂದು ಜನಕ್ಕೆ ಇಷ್ಟು ಸಹಾಯ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಅವರು ಎಡಗೈ ಮಾಡಿದ್ದು ಬಲಗೈ ಗೊತ್ತಿಲ್ಲ. ಆ ಥರ ಮಾಡ್ಕೊಂಬಂದಿರೋದಕ್ಕೆ ಇದೇ ಥರ ನಮ್ಮ ಜನದ ಅಧ್ಯಕ್ಷರವರೆಲ್ಲ ಮಾಡಿಬಿಟ್ರೆ ನಮ್ಮ ಬೀದಿ ವ್ಯಾಪಾರದ ಜನಗಳಿಗೆ ಕಷ್ಟನೇ ಇರಲ್ಲ ಅವ್ರು ಮಾಡಿದಷ್ಟು. ಆದರೆ ಅವ್ರು ಬಡವ್ರ ಬಗ್ಗರಿಗೆಲ್ಲ ಭಾರಿ ಅನುಕೂಲ ಮಾಡಿದ್ದಾರೆ. ಅವರಿಂದ ನಮಗೆ ಭಾರಿ ಅನುಕೂಲ ಇದೆ. ಬಾಸ್ ತುಂಬ ಇಷ್ಟ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ಇದ್ರು ಏನಾದರೂ ಬರಲೇಬೇಕಾಗತ್ತೆ. ಅದಕ್ಕೋಸ್ಕರ ವರ್ಷ ಬಂದು ಪುನೀತರಿಸ್ಕೊಂಡ್ಬಿಡ್ತಾರೆ. ಫೋಟೋ ಕೇಕ್ ಮಾಡಿಸ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಹೋಗ್ತೇವೆ ವರ್ಷ. ಅಭಿಮಾನಿ ತುಂಬ ಇದೆ, ಬಟ್ ಬಿಟ್ಕೊಡೋಕ್ಕಲ್ಲ. ಅದು ಅವ್ರ ನಗು ಆಗಲಿ ಅವ್ರ ಹಂಗೆ. ಅಯ್ಯೋ ಕೇಳ್ತೀರಲ್ಲ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವರು ಹೋದಾಗ ನಾನು ಎಷ್ಟು ಅಲ್ಲಿ ರೌಂಡ್ ಹಾಕ್ತಾರಲ್ಲ, ಒಂದು 5 ಟೈಮ್ ನಾನೇ ರೌಂಡ್ ಹಾಕಿದ್ದೀನಿ. ಒಂದು ಸೈಡ್ ಮಿಸ್ ಆಗಿದೆ, ಒಂದು 5 ಟೈಮ್ ರೌಂಡ್ ಹಾಕಿದ್ದೀನಿ. ಅಷ್ಟು ಇಷ್ಟ ನನಗೆ ಅಪ್ಪು ಅಂತಂದರೆ. ಅದಕ್ಕೋಸ್ಕರ ಅಪ್ಪು ಬಾಸ್ ಅಂದರೆ ಪ್ರತಿ ವರ್ಷ ಬರ್ತಡೇ ಬಂದಾಗ ಅವ್ರದ್ದು ಫೋಟೋ ಕೇಕನ್ನ ತೊಗೊಂಡ್ಬಿಟ್ಟು ಬರ್ತೇವೆ ಅಷ್ಟೇ. ಅಯ್ಯೋ ಫುಲ್ಲು ಖುಷಿಯಾಗಿದೆ ನಮ್ಗೆ. ಎಷ್ಟು ದಿನಗಳ ನಂತರ ಮತ್ತೆ ಖುಷಿ ಆಗಿದ್ದಲ್ಲ. ನಾನು ಹತ್ರ 2 ಟೈಮ್ ನೋಡ್ಕೊಂಬಿಟ್ಟು ಬಂದಿದ್ದೀನಿ ಮೂವಿನ. ಫುಲ್ ಅಂದ್ರೆ ಫುಲ್ ಖುಷಿ ನಮಗೆ ಅಪ್ಪು ಇತ್ತು ಸರ್. ಅಪ್ಪು ಫಸ್ಟ್ ಮೂವಿನೇ ಇಷ್ಟ ನನಗೆ, ಅಪ್ಪು ಮೂವಿನೇ. ಮತ್ತೆ ನಿನ್ನಿಂದಲೇ ತುಂಬ ಎಲ್ಲ ಒಂದು ಪ್ರತಿಯೊಂದು ಮೂವಿ ಇಷ್ಟ ಅಂತಲ್ಲ, ಎಲ್ಲ ಮೂವಿನ ಇಷ್ಟ ನನಗೆ. ಅದರಲ್ಲಿ ಜಾಸ್ತಿ ಇಷ್ಟಪಡೋದಂದ್ರೆ ಅಪ್ಪು ಮೂವಿ ಅಂತ ನನಗೆ.